ಸಂಕ್ರಾಂತಿ ದಿನ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ನಾವು ದಿನವೂ ಮಾಡೋದೇ ಅಂತ ತುಂಬಾ ಓವರ್ ಸ್ಮಾರ್ಟ್ ಆಗ್ಬಿಡ್ತೀವಿ. ಆದ್ರೆ ಜ್ಯೋತಿಷ್ಯ ಏನ್ ಹೇಳುತ್ತೆ ಗೊತ್ತಾ? ಸಂಕ್ರಾಂತಿ ದಿನ ಸಾಮಾನ್ಯ ಕೆಲಸವು ವಿಶೇಷ ಶಕ್ತಿಯ ಕೆಲಸ ಆಗುತ್ತೆ. ಅದಕ್ಕೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಅದರ ರಿಪೀಟ್ ಟೆಲಿಕಾಸ್ಟ್ ವರ್ಷ ಪೂರ್ತಿ ನಡೆಯುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಫೋನ್ ಹಿಡ್ಕೊಳ್ತಾರೆ. ಒಂದು ಮೆಸೇಜ್ ನೋಡಿ ಸ್ನಾನಕ್ಕೆ ಹೋಗೋಣ ಅಂತ ಶುರು ಮಾಡಿ ಸೂರ್ಯೋದಯವೇ ಮಿಸ್. ಜ್ಯೋತಿಷ್ಯ ಪ್ರಕಾರ ಸಂಕ್ರಾಂತಿ ದಿನ ಸೂರ್ಯೋದಯ ಮಿಸ್ ಮಾಡಿದ್ರೆ ಅವಕಾಶಗಳೂ ನಿಮ್ಮನ್ನು ಮಿಸ್ ಮಾಡುತ್ತವೆ. ಸ್ನಾನ ಮಾಡ್ತೀವಿ ಸರಿ, ಆದ್ರೆ ಹೇಗೆ? ನೇರವಾಗಿ ನೀರು ಸುರಿಸಿ ಹೊರಬಂದ್ಬಿಡ್ತಾರೆ. ಅಯ್ಯೋ, ಸಂಕ್ರಾಂತಿ ದಿನ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಪುಡಿ ಅಥವಾ ಸ್ವಲ್ಪ ಎಳ್ಳೆಣ್ಣೆ ಸೇರಿಸಬೇಕು. ಅರಿಶಿಣ ಗುರುಗ್ರಹದ ಶುದ್ಧ ಶಕ್ತಿ, ಎಳ್ಳೆಣ್ಣೆ ಶನಿಗ್ರಹದ ಕಠಿಣತೆಯನ್ನು ಮೃದು ಮಾಡೋದು. ಇದಿಲ್ದೇ ಸ್ನಾನ ಮಾಡಿದ್ರೆ ದೇಹ ಸ್ವಚ್ಛ, ಆದರೆ ಕರ್ಮದ ಕಸ ಹಾಗೇ ಅಂಟ್ಕೊಂಡಿರುತ್ತೆ ಅನ್ನೋದು ಜ್ಯೋತಿಷ್ಯ ಲಾಜಿಕ್. ಸ್ನಾನ ಮುಗಿದ್ಮೇಲೆ ಬಟ್ಟೆ ಹಾಕುವಾಗ ಇನ್ನೊಂದು ಕಾಮಿಡಿ ಶುರು. ಸಂಕ್ರಾಂತಿ ದಿನ ಕಪ್ಪು ಟೀ ಶರ್ಟ್, ಹರಿದ ಜೀನ್ಸ್. ಸೂರ್ಯದೇವರು ನೋಡಿದ್ರೆ ಇವನು ಇನ್ನೂ ನೈಟ್ ಮೋಡ್ನಲ್ಲೇ ಇದ್ದಾನೆ ಅಂತ ಅನ್ಕೊಳ್ತಾನೆ. ಜ್ಯೋತಿಷ್ಯ ಪ್ರಕಾರ ಈ ದಿನ ಬಿಳಿ, ಹಳದಿ ಅಥವಾ ಲೈಟ್ ಕಲರ್ ಬಟ್ಟೆ ಹಾಕಿದ್ರೆ ಸೂರ್ಯನ ಶಕ್ತಿ ದೇಹಕ್ಕೆ ಸೇರುತ್ತೆ. ಇಲ್ಲಾಂದ್ರೆ ಸೂರ್ಯ ನಿಮ್ಮನ್ನು ಇಗ್ನೋರ್ ಮಾಡ್ತಾನೆ. ನಂತರ ಎನರ್ಜಿ ಇಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ. ಇನ್ನೊಂದು ದೊಡ್ಡ ತಪ್ಪು ಏನಂದ್ರೆ ಸ್ನಾನ ಆದ್ಮೇಲೆ ನೇರವಾಗಿ ಚಹಾ ಅಥವಾ ಕಾಫಿ. ಸಂಕ್ರಾಂತಿ ದಿನ ಅಂದ್ರೆ ಎದ್ದ ತಕ್ಷಣ ನೀರಿಗೆ ಒಂದು ತುಳಸಿ ಎಲೆ ಅಥವಾ ಚಿಕ್ಕ ಬೆಲ್ಲದ ತುಂಡು ಹಾಕಿ ಕುಡಿಬೇಕು. ತುಳಸಿ ಬುಧಗ್ರಹಕ್ಕೆ ಸಂಬಂಧಿಸಿದೆ, ಬೆಲ್ಲ ಸೂರ್ಯನ ಶಕ್ತಿಗೆ ಸಂಬಂಧಿಸಿದೆ. ಇದು ಮಾಡಿದ್ರೆ ಮನಸ್ಸು ಶಾಂತ, ಮಾತು ಮೃದುವಾಗುತ್ತೆ. ಇದನ್ನು ಮಿಸ್ ಮಾಡಿದ್ರೆ ದಿನವಿಡೀ ಕೋಪ. ಸಂಜೆ ಮನೆಗೆ ಬಂದಾಗ ನಾನೇನು ಹೀಗೆ ವರ್ತಿಸಿದೆ ಅಂತ ನೀವೇ ನಿಮ್ಮನ್ನು ಕೇಳ್ಕೊಳ್ತೀರಾ. ಮನೆ ಒಗೆಯದಂತೂ ಇನ್ನೊಂದು ಎಪಿಸೋಡ್. ದಿನವೂ ಒಗೆಯ್ತೀವಿ, ಆದ್ರೆ ಸಂಕ್ರಾಂತಿ ದಿನ ಒಗೆಯೋ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಬೇಕು. ಉಪ್ಪು ರಾಹು-ಕೇತು ಸಂಬಂಧಿಸಿದ ನೆಗೆಟಿವ್ ಎನರ್ಜಿಯನ್ನು ಕಟ್ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಇದಿಲ್ದೆ ಒಗೆದ್ರೆ ನೆಲ ಕ್ಲೀನ್, ಆದ್ರೆ ಮನೆಯಲ್ಲಿ ಅಸಹನೆ ಹಾಗೇ ಇರುತ್ತೆ. ಕಸವನ್ನು ನಂತ್ರ ಹಾಕೋಣ ಅಂತ ಬಾಗಿಲ ಹತ್ರ ಇಟ್ರೆ ಸಮಸ್ಯೆಗೂ ಇಲ್ಲೇ ಕುಳಿತುಕೋ ಅಂತ ಆಹ್ವಾನ ಕೊಟ್ಟಂತೆ ಆಗುತ್ತೆ. ಬಾಗಿಲಿನ ವಿಚಾರಕ್ಕೆ ಬಂದ್ರೆ ಸಂಕ್ರಾಂತಿ ದಿನ ಬಾಗಿಲು ಅಂದ್ರೆ ಲಕ್ಷ್ಮೀದೇವಿಯ ಎಂಟ್ರಿ ಪಾಯಿಂಟ್. ಆದ್ರೆ ಅಲ್ಲಿ ಚಪ್ಪಲಿ, ಕಸ, ಹಳೆಯ ಬಾಕ್ಸ್. ಜ್ಯೋತಿಷ್ಯ ಪ್ರಕಾರ ಬಾಗಿಲ ಬಳಿ ಅಕ್ಕಿ, ಹೂ, ಕುಂಕುಮ ಇಟ್ರೆ ಶುಕ್ರಗ್ರಹ ಸಕ್ರಿಯವಾಗುತ್ತೆ, ಅಂದ್ರೆ ಸುಖ, ಸಮೃದ್ಧಿ. ಇಲ್ಲಾಂದ್ರೆ ಲಕ್ಷ್ಮೀದೇವಿ ಇವತ್ತು ಇಲ್ಲಿ ಪಾರ್ಕಿಂಗ್ ಫುಲ್ ಅಂತ ತಿರುಗಿ ಹೋಗ್ತಾಳೆ ಅನ್ನೋ ಟೀಸಿಂಗ್ ಸತ್ಯ. ಊಟದ ವಿಚಾರಕ್ಕೆ ಬರೋಣ. ಊಟಕ್ಕಿಂತ ಮೊದಲು ಒಂದು ಚಿಕ್ಕ ತುಂಡು ಬೆಲ್ಲ ತಿನ್ಬೇಕು. ಇದು ಹೊಟ್ಟೆಗೆ ಅಲ್ಲ, ಮಾತಿಗೆ. ಜ್ಯೋತಿಷ್ಯ ಪ್ರಕಾರ ಸಂಕ್ರಾಂತಿ ದಿನ ಮಾತು ಸಿಹಿಯಾಗಿದ್ರೆ ವರ್ಷಪೂರ್ತಿ ಸಂಬಂಧಗಳು ಸಾಫ್ಟ್ ಆಗ್ತವೆ. ಇದನ್ನು ಮಿಸ್ ಮಾಡಿದ್ರೆ ನಾನು ಏನೂ ತಪ್ಪಾಗಿ ಹೇಳಿಲ್ಲ ಅಂತ ನೀವು ಹೇಳ್ತೀರಾ, ಆದ್ರೆ ಎದುರಾಳಿಗೆ ಅದು ಕಹಿಯಾಗೇ ಕೇಳಿಸುತ್ತೆ. ಊಟದಲ್ಲಿ ಎಳ್ಳು, ಬೆಲ್ಲ, ಬೇರು ತರಕಾರಿ ಇರಬೇಕು ಅನ್ನೋದಕ್ಕೆ ಕಾರಣ ಇದೆ. ಎಳ್ಳು ಶನಿಯನ್ನು ಶಾಂತ ಮಾಡುತ್ತೆ, ಬೇರು ತರಕಾರಿ ಜೀವನಕ್ಕೆ ಸ್ಥಿರತೆ ಕೊಡುತ್ತೆ. ಸಂಕ್ರಾಂತಿ ದಿನ ಇವತ್ತೊಂದು ದಿನ ಅಂತ ಫ್ರೈ, ಎಣ್ಣೆ, ಖಾರ ತಿಂದ್ರೆ ಜ್ಯೋತಿಷ್ಯ ಪ್ರಕಾರ ದೇಹ ಮಾತ್ರ ಅಲ್ಲ, ಹಣದ ಹರಿವು ಅಸ್ತವ್ಯಸ್ತ ಆಗುತ್ತೆ. ನಂತರ ಹಣ ನಿಲ್ಲಲ್ಲ ಅಂತ ನೀವು ದೇವರ ಮೇಲೆ ದೂರು ಕೊಡ್ತೀರಾ. ಸಂಜೆ ದೀಪದ ವಿಷಯ ಅಂತೂ ಫೈನಲ್ ಕಾಮಿಡಿ. ದೀಪ ಹಚ್ಚಿ ಹೊಗೆ ಬಂತು ಅಂದ್ರೆ ಊದಿಬಿಡ್ತಾರೆ. ಸಂಕ್ರಾಂತಿ ದಿನ ದೀಪ ಊದೋದು ಅಂದ್ರೆ ಬುದ್ಧಿ ಊದಿಗಂತೆ. ದೀಪದ ಎಣ್ಣೆಗೆ 3 ಲವಂಗ ಸೇರಿಸಬೇಕು, ಯಾಕಂದ್ರೆ ಲವಂಗ ಅಗ್ನಿತತ್ವ ಮತ್ತು ಸ್ಥಿರತೆಯ ಸಂಕೇತ. ದೀಪವನ್ನು ಹಣ ಇಡುವ ಜಾಗದ ಹತ್ರ ಇಟ್ರೆ ಜ್ಯೋತಿಷ್ಯ ಪ್ರಕಾರ ಹಣ ಇಲ್ಲಿ ನಿಲ್ಲಬೇಕು ಅನ್ನೋ ಮೆಸೇಜ್ ಹೋಗುತ್ತೆ. ಊದಿದ್ರೆ ಅದೇ ಹಣಕ್ಕೆ ಹೋಗಬಹುದು ಅನ್ನೋ ಸೂಚನೆ. ಇನ್ನೂ ಒಂದು ದೊಡ್ಡ ತಪ್ಪು ಏನಂದ್ರೆ ಸ್ನಾನ ಆದ್ಮೇಲೆ ಜಗಳ, ಕೋಪ, ಹಣ ಸಾಲ ಕೊಡೋದು. ಈ ದಿನ ಮಾಡಿದ ಕೋಪ ಮಂಗಳ ಗ್ರಹವನ್ನು ಕೆರಳಿಸುತ್ತೆ. ಸಾಲ ಕೊಟ್ಟ ಹಣ ಶುಕ್ರನ ಹರಿವನ್ನು ಕಟ್ ಮಾಡುತ್ತೆ ಅನ್ನೋದು ಜ್ಯೋತಿಷ್ಯ ನಿಯಮ. ರಾತ್ರಿ ಮಲ್ಗೋ ಮುಂಚೆ ಕನಿಷ್ಠ ಒಂದು ವಾಕ್ಯ ಹೇಳಬೇಕು. ಈ ವರ್ಷ ನನ್ನ ಮನೆಗೆ ಶಾಂತಿ, ಆರೋಗ್ಯ, ಸ್ಥಿರಧನ ಬರಲಿ. ಇದನ್ನು ಹೇಳದೆ ಮಲಗಿದ್ರೆ ದಿನವನ್ನು ಕ್ಲೋಸ್ ಮಾಡದೆ ಫೈಲ್ ಬಿಟ್ಟು ಮಲಗಿದಂತೆ. ಸ್ನೇಹಿತರೆ, ನಮಸ್ಕಾರ. ಪ್ರತಿಯೊಂದು ಸಾಲಿಗೂ ಜ್ಯೋತಿಷ್ಯ ಲಾಜಿಕ್ ಇದೆ. ಸಂಕ್ರಾಂತಿ ದಿನ ದೊಡ್ಡ ಪೂಜೆ ಬೇಡ, ಆದರೆ ದೊಡ್ಡ ನಿರ್ಲಕ್ಷ್ಯ ಬೇಡ. ದಿನವೂ ಮಾಡುವ ಕೆಲಸಕ್ಕೆ ಒಂದು ಚಿಟಿಕೆ ಸ್ಪೆಷಲ್ ಸೇರಿಸಿದ್ರೆ ಅದೇ ನಿಮ್ಮ ವರ್ಷವನ್ನು ಸೆಟ್ ಮಾಡುತ್ತೆ. ಇಲ್ಲಾಂದ್ರೆ ವರ್ಷ ಪೂರ್ತಿ ಅಂದು ಸ್ವಲ್ಪ ಗಮನ ಕೊಟ್ಟಿದ್ರೆ ಅನ್ನೋ ಡೈಲಾಗ್ ನಿಮ್ಮದೇ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.